ಬೆಂಗಳೂರು ಉತ್ತರ ವಲಯ ಮಾಕ್ಲಿಯಲ್ಲಿ ಈಗ ಗೋಡನ್ಗೆ ಬೆಂಕಿ ಬಿದ್ದಿರುವಂತದ್ದು ಸದ್ಯ ನಾವಿರ್ತಕ್ಕಂಥ ಸ್ಥಳ ಏನಿದೆ ಇದು ಮಾಕ್ಲಿ ಬಳಿ ಇರ್ತಕ್ಕಂತಹ ವೇರ್ ಹೌಸ್ ಏನ್ ಕಾಣ್ತಿದೆ. ಈ ಒಂದು ವೇರ್ ಹೌಸ್ ನಲ್ಲಿ ಇವತ್ತು ಬೆಳಗ್ಗೆ 11:30 ಸರಿಸುಮಾರಿಗೆ ಪರ್ಫ್ಯೂಮ್ ಗೋಡನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಸದ್ಯ ಈಗ ಇನ್ನೂ ಕೂಡ ಸತತ 1 ಗಂಟೆಗಳ ಕಾಲ ಈ ಒಂದು ಬೆಂಕಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಹಳಷ್ಟು ಹರಸಾಹಸವನ್ನು ಪಡೆದಿದೆ. ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ಬೆಂಕಿಯನ್ನು ಒಟ್ಟು ಒಂದೇ ಸ್ಥಳದಲ್ಲಿ 3ರಿಂದ 4 ವೇರ್ ಹೌಸ್ ಗಳಿಗೆ ಇದನ್ನ ಕೊಡಲಾಗಿದೆ. ಒಂದು ಏನು ಪೆಡಿಗ್ರಿ ಅಂದ್ರೆ ನಾಯಿಗಳಿಗೆ ಊಟವನ್ನ ಕೊಡ್ತಕ್ಕಂತಹ ಪೆಡಿಗ್ರಿ ಆ ಒಂದು ಗೋಡನ್ ಕೊಡಲಾಗಿದೆ. ಪಕ್ಕದಲ್ಲೇ ಕೂಡ AC ಏನಿದೆ ಆ ಒಂದು AC ಗೋಡನ್ ಇದೆ. ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಮತ್ತೊಂದು HP ಗ್ಯಾಸ್ ಸಿಲಿಂಡರ್ ಇದೆ. ಆ ಒಂದು HP ಗ್ಯಾಸ್ ಸಿಲಿಂಡರ್ ಸದ್ಯಕ್ಕೆ ಅದರ ಸಿಲಿಂಡರ್ ಎಲ್ಲವನ್ನ ಕೂಡ ಶಿಫ್ಟ್ ಮಾಡುವಂತ ಕೆಲಸವನ್ನ ಸಲಿಕವಾಗಿ ಮಾಡಲಾಗಿದೆ. ಮತ್ತೊಂದು ಕೂಡ ಒಂದು ಗೋಡನ್ ಇರ್ತಕ್ಕಂಥ ಒಟ್ಟಾರೆಯಾಗಿ ಈ ಒಂದು ಗೋಡನ್ಗಳಲ್ಲಿ ಬಹುತೇಕ ಕೋಟ್ಯಾಂತರ ಮೌಲ್ಯದ ವಸ್ತುಗಳನ್ನ ಇಡಲಾಗಿತ್ತು. ಎಲ್ಲವೂ ಕೂಡ ಈಗ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳದಲ್ಲಿ ಕೂಡ ಈಗ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಒಂದು ಬೆಂಕಿಯ ರಭಸಕ್ಕೆ ತೀವ್ರತೆಗೆ ಸಾಕಷ್ಟು ಜನ ಇಲ್ಲಿರ್ತಕ್ಕಂಥ ಸ್ಥಳೀಕರು ಎಲ್ಲರೂ ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ರು. ಅಕ್ಕಪಕ್ಕ ಬೆಂಕಿ ತಗಲಿದೆ ಆದ್ರೆ ಸಾಕಷ್ಟು ಹಾನಿಗಳಾಗತ್ತೆ, ಸಾವು ನೋವುಗಳು ಸಂಭವಿಸ್ಬಿಡುತ್ತೆ ಅಂತ ಹೇಳಿ ಆತಂಕವನ್ನ ಪಟ್ಟಿದ್ರು. ಯಾಕಂದ್ರೆ ಈ ಒಂದು ಗೋಡನ್ ಪಕ್ಕದಲ್ಲೇ ಕೂಡ ಏನು ಹಿಮಾಲಯ ಡ್ರಗ್ ಹೌಸ್ ಇದೆ, ಪಕ್ಕದಲ್ಲೇ ಮತ್ತೆ ಸಿಲಿಂಡರ್ ಇದೆ, ಮತ್ತೆ ಅಕ್ಕಪಕ್ಕದಲ್ಲಿ ನಿವಾಸಿಗಳಿದ್ರೆ ಮನೆಯ ನಿವಾಸಿಗಳಿದ್ರೆ. ಹಾಗಾಗಿ ಈ ಒಂದು ಏನು ಬೆಂಕಿಯ ಕೆನ್ನಾಲಿಗೆ ಎಲ್ಲವೂ ಕೂಡ ಏನು ಕರ್ಕಲಾಗಿರ್ತಕ್ಕಂಥ ನೋಡ್ತಾ ಇದೀವಿ. ಬೆಂಕಿಯನ್ನ ನಂದಿಸ್ಲಿಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸನ ಪಡಿತಾರೆ. ಆದ್ರೆ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಇನ್ನೂ ಕೂಡ ಅಂದ್ರೆ ಈಗಾಗಲೇ ಸ್ಥಳದಲ್ಲಿ 5 ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂತ ಕಾರ್ಯವನ್ನು ಮಾಡಿದ್ರೆ ಸಾಧ್ಯ ಆಗಿಲ್ಲ. ಮತ್ತಷ್ಟು ವಾಹನವನ್ನು ತರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮುಂದಾಗ್ತಾರೆ. ಒಟ್ಟಾರೆ ಈ ದೃಶ್ಯ ನೋಡಿದಾಗ ಈಗ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಬೆಂಕಿಯ ಕೆನ್ನಾಲಿಗೆಗೆ ಸಾಕಷ್ಟು ಗೋಡನ್ಗಳು ಆಹುತಿ ಆಗ್ತಿರೋ ಘಟನೆಗಳು ಕಂಡುಬರ್ತಿದೆ. ಇದನ್ನ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸಲಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, TV9 ನೆಲಮಂಗಲ.